ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಜುಕೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಹಳ ಮಂದಿ ಕೇಳ್ತಾ ಇದ್ದೀರಿ, 2024ರ ಕೆಸೆಟ್ ಪರೀಕ್ಷೆ ಒಳಗಡೆ ನಾನು ಪಾಸ್ ಆಗಲಿಲ್ಲ. ನಾನು MA ಸೆಕೆಂಡ್ ಇಯರ್ ಇದ್ದೆ, MSc ಸೆಕೆಂಡ್ ಇಯರ್ ಇದ್ದೆ ಮತ್ತು MCOM ಇದ್ದೆ. ಸೊ ನಾನು ಪಾಸ್ ಆಗಬೇಕಾಗಿದೆ. ಸೊ ಹಿಂಗಾಗಿ ಕೆಸೆಟ್ ಪರೀಕ್ಷೆ ಮತ್ತೊಂದ್ಸಲ ಯಾವಾಗ ಕರೀತಾರೆ ಅಂತ ಕೇಳ್ತಾ ಇದ್ದೀರಿ. ಹೌದು, 2025ರ ಕೆಸೆಟ್ ಪರೀಕ್ಷೆಯನ್ನ ಯಾವಾಗ ಕರೀತಾರೆ ಅನ್ನುವಂಥ ಪ್ರಶ್ನೆಗೆ ಇವತ್ತು ಸದನದೊಳಗೆ ತೆರೆ ಬಿದ್ದಿದೆ. ಮತ್ತೆ ಇದ್ರ ಮುಂದುವರೆದು ಕೆಸೆಟ್ ಪರೀಕ್ಷೆ ಯಾವ ತಿಂಗಳಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಎಕ್ಸಾಕ್ಟ್ ಆಗಿ ಯಾವ ತಿಂಗಳೊಳಗಡೆ ಪರೀಕ್ಷೆ ನಡೆಸ್ತಾರೆ, ಪೇಪರ್ 1ಗೆ ನಮ್ಮ ತಯಾರಿ ಹೆಂಗಿರಬೇಕು, ಮತ್ತೆ ಪೇಪರ್ 2ಗೆ ಯಾವ ರೀತಿ ನಾವು ವಿಶೇಷವಾಗಿ ತಯಾರಿ ನಡೆಸಬೇಕು, ನಾನು ಹೇಗೆ ಕೆಸೆಟ್ ಅನ್ನ ಪಾಸ್ ಮಾಡಿಕೊಂಡೆ, ಮತ್ತೆ ಅದ್ರ ಜೊತೆಗೆ ಕೆಸೆಟ್ ಪರೀಕ್ಷೆ ಯಾಕೆ ಬಲು ಮುಖ್ಯವಾಗಿದೆ, ಮತ್ತೆ ಮುಂಬರುವಂತ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಕೆಸೆಟ್ ಪರೀಕ್ಷೆ ಕಡ್ಡಾಯವಾಗಿದೆ. ಮತ್ತೆ ನೀವು ಅದ್ರ ಜೊತೆಗೆ ಏನಾದ್ರು ಡಿಗ್ರಿ ಕಾಲೇಜ್ ಒಳಗಡೆ, ಸರ್ಕಾರಿ ಪದವಿ ಕಾಲೇಜ್ ಒಳಗಡೆ ಏನಾದ್ರು ಗೆಸ್ಟ್ ಲೆಕ್ಚರರ್ ಆಗಿ ಹೋಗ್ಬೇಕಂದ್ರೆ ಕೆಸೆಟ್ ಪರೀಕ್ಷೆ ಬಹಳ ಮುಖ್ಯವಾಗಿದೆ. ಸೊ ಈ ಕೆಸೆಟ್ ಪರೀಕ್ಷೆಯನ್ನ ಇವತ್ತಿನ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡೋಣ. ಸೊ ಮೊದಲಿಗೆ ಕೆಸೆಟ್ ಪರೀಕ್ಷೆ ಈಗ ಆಲ್ರೆಡಿ ಸದನದೊಳಗೆ ಚರ್ಚೆ ಆಗಿದೆ. ವರ್ಷದೊಳಗಡೆ 2 ಬಾರಿ ನಡೆಸಬೇಕಿದ್ದಂತಹ ಕೆಸೆಟ್ ಪರೀಕ್ಷೆಯನ್ನ 1 ಬಾರಿ ನಡೆಸ್ತಾ ಇದ್ರಿ. ಯಾವಾಗ ನಡೆಸ್ತೀರಿ ಅನ್ನುವಂತ ಪ್ರಶ್ನೆಗೆ ಕೇಳಾಗಿದೆ. ಕೆಸೆಟ್ ಪರೀಕ್ಷೆಯನ್ನ ಡಿಸೆಂಬರ್ ಒಳಗಾಗಿನೇ ನಡೆಸ್ತೀವಿ ಅನ್ನೋದನ್ನ ಈಗ ಆಲ್ರೆಡಿ ಸದನದೊಳಗಡೆ ಉನ್ನತ ಶಿಕ್ಷಣ ಸಚಿವರಂತ ಡಾಕ್ಟರ್ MC ಸುಧಾಕರ್ ಅವರು ಸರ್ ಅವರು ಹೇಳ್ಬಿಟ್ಟಾರೆ. ಸೊ ಇದನ್ನು ನಾವು ಗಮನಿಸಬೇಕಾಗಿದೆ. ಹಾಗಾದ್ರೆ ಪರೀಕ್ಷೆಗೆ ನಾವು ಅಪ್ಲಿಕೇಶನ್ ಅನ್ನು ಯಾವಾಗ ಹಾಕಬಹುದು ಅಂತ ಕೇಳೋದಾದ್ರೆ, ಅಫ್ಕೋರ್ಸ್ ನಾನು ಹೇಳ್ತೀನಿ ನಿಮ್ಗೆ ಅಕ್ಟೋಬರ್ ತಿಂಗಳೊಳಗಡೆ ನಿಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಿಗ್ತದೆ. ಸರ್ ನಾವು ಅಕ್ಟೋಬರ್ ತಿಂಗಳಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ಮತ್ತೆ ಪರೀಕ್ಷಾ ದಿನಾಂಕ ಯಾವಾಗ ಆಗಬಹುದು ಅಂತ ಕೇಳ್ತಾ ಇದ್ರೆ, ಅಫ್ಕೋರ್ಸ್ ನಿಮಗೆ 19 ಡೇಸ್ ನ ಹಿಡ್ಕೊಂಡು 100 ಡೇಸ್ ವರ್ಗೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಪ್ರಿಪರೇಷನ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ಅಂದ್ರೆ 3 ತಿಂಗಳು ಕೇವಲ ನಿಮ್ಗೆ ಅವಕಾಶ ಇರ್ತದ. ಸೊ ನಿಮ್ಮ ಪ್ರಯತ್ನವನ್ನ ನೀವೇನು ಕೆಸೆಟ್ ಪರೀಕ್ಷೆಯನ್ನು ಪಾಸ್ ಮಾಡ್ಬೇಕಂದ್ರೆ ಇವತ್ತೇನೆ ಮತ್ತೆ ಈಗಲೇನೆ ಸ್ಟಾರ್ಟ್ ಮಾಡ್ಬೇಕು. ಅಂದಾಗ ನೀವು ಪಾಸ್ ಆಗ್ಬಹುದು. ಮುಂದುವರೆದು ಮತ್ತೆ ಪರೀಕ್ಷೆ ಯಾವಾಗ ಆಗ್ಬಹುದು ಅಂತ ಕೇಳಿದ್ರೆ, ಅಫ್ಕೋರ್ಸ್ ನಾನು ಹೇಳ್ತೀನಿ ಡಿಸೆಂಬರ್ ಒಂದು ಲಾಸ್ಟ್ ತಿಂಗಳೊಳಗಡೆ ನಿಮ್ಗೆ ಅಂದ್ರೆ ಲಾಸ್ಟ್ ಏನು ಮಂತ್ ಅಲ್ಲಿ ನಿಮ್ಗೆ ವೀಕ್ ಅಲ್ಲಿ ನಿಮ್ಗೆ ಪರೀಕ್ಷೆಯನ್ನ ಆಗ್ತದೆ. ಅಫ್ಕೋರ್ಸ್ ನಾನು ಹೇಳ್ತೀನಿ. ಮುಂದುವರೆದು ಇಲ್ಲಿ ಪರೀಕ್ಷೆಗೆ ತಯಾರಿ ಉಳಿದಂತ ದಿನಗಳ ಬಗ್ಗೆ ನೋಡೋದಾದ್ರೆ 19 to 100 ಡೇಸ್. ನಾನು ವೆನ್ ಐ ವಾಸ್ ಪ್ರಿಪೇರಿಂಗ್ ಫಾರ್ ಅ ಕೆಸೆಟ್ ಎಕ್ಸಾಮಿನೇಷನ್, ಐ ಡಿಡ್ ನಾಟ್ ಪ್ರಿಪೇರ್ ಫಾರ್ ದ ಕೆಸೆಟ್. ಅಲಾಂಗ್ ವಿತ್ ದಟ್ ನಂದು ಏನು ಫೋಕಸ್ ಆಗಿತ್ತು ಅಂತಂದ್ರೆ ನೆಟ್ JRF ಪರೀಕ್ಷೆಗೆ ಫೋಕಸ್ ಆಗಿತ್ತು. ನನ್ನ ಸಬ್ಜೆಕ್ಟ್ ಬಂದ್ಬಿಟ್ಟು ಇಂಗ್ಲಿಷ್ ಅಂತ ನಿಮ್ಗೆ ಹೇಳ್ಬಿಟ್ಟು ನಾನು. ಸೊ ಆ ಒಂದು ಸಮಯದೊಳಗೆ ನಾನು ಆಲ್ಮೋಸ್ಟ್ ಆಗಿ ಇಂಗ್ಲಿಷ್ಗೆ ಫೋಕಸ್ ಮಾಡ್ತಿರೋದ್ರಿಂದ ನೆಟ್ ಪರೀಕ್ಷೆ ಒಳಗಡೆ ಫೋಕಸ್ ಮಾಡ್ತಾ ಇದ್ದೆ. ಕೆಸೆಟ್ ಪರೀಕ್ಷೆ ಈಸಿಯಾಗಿ ಪಾಸ್ ಆಗಿದೆ. ಸೊ ಹಿಂಗಾಗಿ ನೀವು ಕೆಸೆಟ್ಗೆ ಅಂತ ಪ್ರಿಪರೇಷನ್ ಮಾಡಿದ್ರೆ ನೆಟ್ಟಿಗೋಸ್ಕರ ಪ್ರಿಪರೇಷನ್ ಮಾಡ್ರಿ. ಯಾರು ಕನ್ನಡ ಮಾಧ್ಯಮದ ಮೇಲೆ ಓದ್ಬೇಕಂತ ದಯವಿಟ್ಟು ಜಸ್ಟ್ ಲುಕ್ ಅಟ್ ದಟ್ ಇಂಗ್ಲಿಷ್ ಮೀಡಿಯಂ ಸೋರ್ಸಸ್ ಆಲ್ಸೋ. ಅಂದ್ರೆ ಅದು ಬಹಳ ನಿಮ್ಗೆ ಹೆಲ್ಪ್ ಆಗ್ತದೆ ಅನ್ನೋದು ನನ್ನ ಒಂದು ಉದ್ದೇಶ. ಮತ್ತೆ ಅದ್ರ ಜೊತೆಗೆ ಇಲ್ಲಿ ನಿಮ್ಗೆ 19 to 100 ಡೇಸ್ ಏನ್ ಉಳಿತದೆ ಅಲ್ಲ, ಅದಕ್ಕಿಂತ ಮೊದಲಿಗೆ ನೀವು ಎಲ್ಲವನ್ನ ಓದ್ಬಿಟ್ಕೋಬೇಕು. ಮತ್ತೆ ಆ ಒಂದು 19 to 100 ಡೇಸ್ ಒಳಗಡೆ ಮಿನಿಮಮ್ 3 times ರಿವಿಷನ್ ಮಾಡಬೇಕು. ಮಿನಿಮಮ್ ಒಂದು 10 to 15 ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಬೇಕು. ಅದರಲ್ಲಿ ಇರುವಂತ MCQs ಅಲ್ಲಿ ಇರುವಂತ ಚಾಯ್ಸಸ್ ಗಳನ್ನ, ಮಲ್ಟಿಪಲ್ ಚಾಯ್ಸಸ್ ಗಳನ್ನ ನೀವೇನ್ ಮಾಡಬೇಕು, ಆಲ್ಮೋಸ್ಟ್ ಆಗಿ ಎಲ್ಲವನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಇದರಿಂದ ನಿಮ್ಮಲ್ಲಿ ಇರುವಂತ ಆತ್ಮವಿಶ್ವಾಸ ದ್ವಿಗುಣ ಆಗ್ತದೆ. ಅದ್ರ ಜೊತೆಗೆ ಆತ್ಮವಿಶ್ವಾಸ ಅಷ್ಟೇ ಅಲ್ಲದೆ ನಾನು ಪರೀಕ್ಷೆಯನ್ನ ಈ ಬಾರಿ ಪಾಸ್ ಮಾಡ್ತೀನಿ ಅನ್ನುವಂತಹ ನಂಬಿಕೆ ನಿಮ್ಮ ಮೇಲೆ ನಿಮಗೆ ಬರ್ತದೆ. ಸೊ ಇಂತಹ ವಿಷಯವನ್ನ ನೀವು ಗಮನಿಸಬೇಕಾಗಿದೆ. ಮತ್ತೊಂದು ವಿಷಯ ಏನಂತಂದ್ರೆ, ಈಗ ನಾವು ಸುಮ್ಮನೆ ಓದ್ತಾ ಹೋಗೋದಲ್ಲ ಪುಸ್ತಕವನ್ನು ತೆಗೆದುಕೊಂಡು, ಪರೀಕ್ಷೆಗೆ ಏನ್ ಬೇಕಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಪರೀಕ್ಷೆಗೆ ಯಾವ್ದನ್ನ ಪದೇ ಪದೇ ಕೇಳ್ತಾ ಇದಾರೆ ಅನ್ನೋ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಹಿಂಗಾಗಿ ಇನ್ನ ಪೇಪರ್ 1 ಅನ್ನ ಹೆಂಗ್ ತಯಾರಿ ಮಾಡ್ಬೇಕಂತ ಬಂದ್ಬಿಟ್ರೆ, ನಾನು ಪೇಪರ್ 1ಗೆ ಸರ್ KVS ಸರ್ ಮದನ್ ಅವರ ಬುಕ್ ಅನ್ನ ನಾನು ಫಾಲೋ ಮಾಡ್ತಾ ಇದ್ದೆ. ನಿಮಗೆ ನಾನು ಈಗ ಅರ್ಪಿತಾ ಕರ್ವಾ ಅವರು ಯೂಟ್ಯೂಬ್ ಚಾನಲ್ಸ್ ಕೂಡ ಇದೆ ಅವ್ರದ್ದು. ಅರ್ಪಿತಾ ಕರ್ವಾ ಅವ್ರದ್ದು ಪೇಪರ್ 1 ಬುಕ್ ಕೂಡ ಬಂದಿದೆ, ಅದನ್ನು ಕೂಡ ನೀವು ಫಾಲೋ ತಗೋಬಹುದು. ಅದು ಕೂಡ ಚೆನ್ನಾಗಿದೆ ಪುಸ್ತಕ. ಬಟ್ ನಾನು KVS ಮದನ್ ಸರ್ ಅವ್ರದ್ದು ಆಲ್ರೆಡಿ ನಾನು ಪರ್ಚೇಸ್ ಮಾಡಿಬಿಟ್ಟಿದೆ. ಸೊ ಹಿಂಗಾಗಿ ಇದನ್ನೇ ನಾನು ಪ್ರಿಪರೇಷನ್ ಮಾಡ್ತಾ ಇದ್ದೆ. ಇದು ಕೂಡ ಚೆನ್ನಾಗಿದೆ. 10 ಯೂನಿಟ್ಗಳು ಬರ್ತಾವೆ ಪೇಪರ್ 1 ಒಳಗಡೆ. ಪೇಪರ್ 1 ಒಳಗಡೆ ನಿಮ್ಗೆ ಡಾಟಾ ಇಂಟರ್ಪ್ರಿಟೇಷನ್ ಮತ್ತು ಲಾಜಿಕಲ್ ರೀಸನಿಂಗ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಬಗ್ಗೆ ಆಗಿರ್ಬೋದು, ಮತ್ತೆ ಹೈಯರ್ ಎಜುಕೇಶನ್ ಬಗ್ಗೆ ಆಗಿರ್ಬೋದು, ಮತ್ತೆ ಅದೇ ರೀತಿಯಾಗಿ ನಿಮ್ಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಮೂಕ್ ಆಗಿರ್ಬೋದು, ಸ್ವಯಂ ಬಗ್ಗೆ ಆಗಿರ್ಬೋದು, ಹಿಂಗ್ ಪದೇ ಪದೇ ಕೆಲವೊಂದಿಷ್ಟು ಟಾಪಿಕ್ಸ್ ಅದಾವ. ಆ ಟಾಪಿಕ್ಸ್ ಮೇಲೆ ಹೆಚ್ಚಾಗಿ ಪ್ರಶ್ನೆಗಳು ಬರ್ತಾ ಇದಾವ. ಅಂದ್ರೆ ನಾನು ಲಾಸ್ಟ್ ಇಯರ್ ನಿಮ್ಗೆ ಒಂದಿಷ್ಟು ವಿಷಯಗಳ ಟಾಪಿಕ್ಸ್ ಗಳನ್ನ ಪದೇ ಪದೇ ಬಂದಿರೋದನ್ನ ಹೇಳ್ತೀನಿ. ಈಗ ನೋಡಿ, ಪರಿಸರ ಅನ್ನೋ ಒಂದು ಟಾಪಿಕ್ ಒಳಗಡೆ 10 ಯೂನಿಟ್ ಇರ್ತಾವ ಅಂತ ಹೇಳಿದ್ರೆ, ಪ್ರತಿಯೊಂದು ಯೂನಿಟ್ ಇಂದನೂ ಕೂಡ 5 ಪ್ರಶ್ನೆ ಬರ್ತಾವ. ಪರಿಸರ ಅನ್ನುವಂತ ಯೂನಿಟ್ ಇಂದ ಏನ್ ಬಂದಿತ್ತು, ಪ್ರತಿ ವರ್ಷ ಆ ಪರಿಸರ ಮೇಲೆ ಆದಂತ ಒಪ್ಪಂದಗಳು ಆಗಿರ್ಬೋದು, ಅಗ್ರಿಮೆಂಟ್ಸ್ ಆಗಿರ್ಬೋದು, ಮತ್ತೆ ಆ ಪ್ರೋಟೋಕಾಲ್ಸ್ ಬಗ್ಗೆ ಆಗಿರ್ಬೋದು ಪ್ರಶ್ನೆ ಬಂದೇ ಬರ್ತದ. ಅದು ನೆಟ್ ಪರೀಕ್ಷೆ ಒಳಗಾಗಿ ಕೆಸೆಟ್ ಪರೀಕ್ಷೆಗಳಾಗ್ಲಿ. ಹಿಂಗಾಗಿ ನೀವು ಅದ್ರ ಮೇಲೆ ಫೋಕಸ್ ಮಾಡಬೇಕಾಗ್ತದೆ. ಮತ್ತೆ ಎನ್ವಿರಾನ್ಮೆಂಟಲ್ ಆಕ್ಟ್ಸ್ ಮೇಲೆ ಪ್ರತಿ ವರ್ಷ ಪ್ರಶ್ನೆಗಳು ಬಂದೇ ಬರ್ತಾವ. ಇನ್ನು ಹೈಯರ್ ಎಜುಕೇಶನ್ ಅಂತ ಬಂದಾಗ ಅಫ್ಕೋರ್ಸ್ ನಿಮಗೆ ಏನ್ಷಿಯಂಟ್ ಯೂನಿವರ್ಸಿಟೀಸ್ ಹಿಡ್ಕೊಂಡು ತಕ್ಷಶಿಲಾ
ಬೋಧ್ ಗಯಾ, ನಳಂದ ಯೂನಿವರ್ಸಿಟಿನ ಹಿಡ್ಕೊಂಡು ಪ್ರಸ್ತುತವಾಗಿರುವಂತಹ ಫೇಮಸ್ ಯೂನಿವರ್ಸಿಟೀಸ್ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತಾ ಇದಾವ. ಜೊತೆಗೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಬಗ್ಗೆ ಆಗಿರ್ಬೋದು, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಬಗ್ಗೆ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಕೇಳ್ತಾ ಇದ್ದಾನೆ. ಇದು ಏನಾಗಿದ್ದು, ಇದು ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿತ್ತು. ಇನ್ನು ವಾಟ್ ಅಬೌಟ್ ಅದರ್ ಲಾಜಿಕಲ್ ರೀಸನಿಂಗ್ ಅಂತ ಬಂದಾಗ ನೋಡಿ, ಅಲ್ಲಿ ಲಾಜಿಕಲ್ ರೀಸನಿಂಗ್ ಒಳಗಡೆ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಸಾಮಾನ್ಯವಾಗಿ ಕೇಳುವಂತಹ ಪ್ರಶ್ನೆಗಳಾಗಿರ್ಬೋದು, ದಿಕ್ಕುಗಳನ್ನು ಕಂಡುಹಿಡಿ, ಡೈರೆಕ್ಷನ್ಸ್ ಗಳನ್ನ ಕಂಡುಹಿಡಿ ಅಂತ ಕೇಳುವಂತಹ ಸಾಮಾನ್ಯವಾದ ಪ್ರಶ್ನೆ ಆಗಿರ್ಬೋದು. ಹಿಂಗೆ ನಾವು ಆಯಾ ಟಾಪಿಕ್ ಒಳಗೆ ಏನು ಓದಬೇಕು ಅನ್ನೋದನ್ನ ನಾವು ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು. ಈ ಐಡೆಂಟಿಫೈ ಮಾಡ್ಕೊಳ್ಳಿಕ್ಕೆ ನೀವು ಕ್ವಶನ್ ಪೇಪರ್ಸ್ ಅನ್ನ ಖಂಡಿತವಾಗ್ಲೂ ಕೂಡ ಅಬ್ಸರ್ವ್ ಮಾಡಲೇಬೇಕಾಗ್ತದೆ. ಕೇವಲ ಅಬ್ಸರ್ವ್ ಮಾಡೋದು ಅಷ್ಟೇ ಅಲ್ಲ, ಆ ಮಾಡಿದಂತಹ ಒಂದು ಪ್ರಶ್ನೆಯನ್ನು, ಓದಿದಂತಹ ಪ್ರಶ್ನೆಯನ್ನ ನೀವು ಯಾವ ರೀತಿಯಾಗಿ ಮುಂದೆ ಕೇಳಬಹುದು ಮತ್ತೆ ಯಾವ ರೀತಿ ವಿಭಿನ್ನವಾಗಿ ಕೇಳಬಹುದು ಅಂತ ನೀವು ಥಿಂಕ್ ಮಾಡಬೇಕಾಗ್ತದೆ. ಇದು ಬಹಳ ಮುಖ್ಯವಾಗಿದೆ. ಸೊ ನಾನು ಕೆಲವೊಂದಿಷ್ಟು ಯೂನಿಟ್ಸ್ ಗಳ ಬಗ್ಗೆ ಅಷ್ಟೇ ನಿಮಗೆ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಹಿಂಗೆ ನೀವೇನ್ ಮಾಡಬೇಕು, 10 ಯೂನಿಟ್ಗಳನ್ನು ಸಂಪೂರ್ಣವಾಗಿ ನೀವು ಓದುವಂತಹ ಮತ್ತು ಗಮನಿಸುವಂತ ಕೆಲಸವನ್ನ ಮಾಡ್ರಿ ಅಂತ ನಾನು ಹೇಳ್ತೀನಿ. ಇನ್ನು ವಾಟ್ ಅಬೌಟ್ ಪೇಪರ್ 2? ಪೇಪರ್ 2ದಲ್ಲಿ ಕೂಡ 10 ಯೂನಿಟ್ಗಳು ಇರ್ತಾವ, ನಿಮ್ಗೆ ಗೊತ್ತೇ ಇದೆ. ಸೊ ನಂದು ಇಂಗ್ಲಿಷ್ ಬಂದ್ಬಿಟ್ಟು ನನ್ನಲ್ಲಿ ಕೂಡ 10 ಯೂನಿಟ್ಗಳಿದ್ವು. 10 ಯೂನಿಟ್ಗೂ ನಾನು ಏನ್ ಮಾಡಿದೆ, ಒಂದು ಕನಿಷ್ಠ ಅಂದ್ರೂ ಕೂಡ ಒಂದು 6 ರಿಂದ 7 ಬುಕ್ಸ್ ಗಳನ್ನ, ನಾನು ಅಥೆಂಟಿಕ್ ಬುಕ್ಸ್ ಗಳನ್ನು ತಗೊಂಡಿದ್ದೆ. ಈಗ ಯಾರೋ ಒಬ್ರು ನೋಟ್ಸ್ ಕೊಟ್ಟಾರ ಆನ್ಲೈನ್ ಒಳಗಡೆ, ಮತ್ತೆ ನಮ್ಗೆ ಇಂಟರ್ನೆಟ್ ಒಳಗೆ ಫ್ರೀ PDF ಸಿಕ್ಕಿದೆ ಅನ್ನೋದನ್ನ ಅದನ್ನೇ ಓದೋದಾಗಿರ್ಬೋದು. ಆ ರೀತಿ ಮಾಡ್ಲಿಲ್ಲ ನಾನು. ಅಂದ್ರೆ ಅಥೆಂಟಿಕ್ ಒರಿಜಿನಲ್ ಬುಕ್ಸ್ ಅಂತ ನಾನು ಓದ್ತಾ ಇದ್ದೆ. ಫಾರ್ ಎಕ್ಸಾಂಪಲ್, ಈಗ ನಾನು ಇಂಗ್ಲಿಷ್ ಲಿಟರೇಚರ್ ಬಂದ್ಬಿಟ್ಟು ಇಂಡಿಯನ್ ಇಂಗ್ಲಿಷ್ ಲಿಟರೇಚರ್ಗೆ ನಾನು MK ನಾಯಕನ ರೆಫರ್ ಮಾಡ್ತಾ ಇದ್ದೆ. ಮತ್ತೆ ಬ್ರಿಟಿಷ್ ಲಿಟರೇಚರ್ ಬಂದ್ಬಿಟ್ಟು ನಾನು ಎಡ್ವರ್ಡ್ ಆಲ್ಬರ್ಟ್ ಅನ್ನ ನಾನು ಪ್ರಿಫರ್ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಅಮೆರಿಕನ್ ಲಿಟರೇಚರ್ ಬಂದ್ಬಿಟ್ಟು ಕೃಷ್ಣ ಸೇನ್ ಮತ್ತು ಅವ್ರ ಬಗ್ಗೆ ಅಂತ ಬುಕ್ಸ್ ಗಳನ್ನ ಕೂಡ ನಾನು ಪ್ರಿಪರೇಷನ್ ಮಾಡ್ತಾ ಇದ್ದೆ. ಸೊ ಹಿಂಗೆ ನಾವು ಯುನಿಕ್ ಆಗಿ ಇಟ್ಕೋಬೇಕು. ಮತ್ತೆ ಪೋಸ್ಟ್ ಕಲೋನಿಯಲ್ ಸ್ಟಡೀಸ್ ಅಂತ ಬಂದ್ಬಿಟ್ರೆ ಪ್ರಮೋದ್ ಕೆ ನಾಯರ್ ಆಗಿರ್ಬೋದು, ಕಲ್ಚರ್ ಸ್ಟಡೀಸ್ ಬಗ್ಗೆ ಪ್ರಮೋದ್ ಕೆ ನಾಯರ್ ಆಗಿರ್ಬೋದು, ಲಿಟರರಿ ಥಿಯರಿ ಅಂಡ್ ಕಂಟೆಂಪ್ರರಿ ಥಿಯರಿ ಆಗಿರ್ಬೋದು, ಮತ್ತೆ ಅದೇನ್ ಪ್ರಮೋದ್ ಕೆ ನಾಯರ್ ಆಗಿರ್ಬೋದು. ಹಿಂಗೆ ನಾನು ಪ್ರಿಪರೇಷನ್ ಮಾಡ್ತಾ ಇದ್ದೆ. ಅಲಾಂಗ್ ವಿತ್ ದಟ್ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಸ್ ಕೂಡ ಫಾಲೋ ಮಾಡ್ರಿ. ಅವು ಹೆಂಗಾಗಿರ್ಬೇಕಂತಂದ್ರೆ ಕಂಟಿನ್ಯೂಸ್ ಆಗಿ, ರಿಗ್ರೆಸ್ ಆಗಿ ಅದ್ರ ಮೇಲೆ ಅವ್ರು ವಿಡಿಯೋಸ್ ಹಾಕ್ತಾ ಇರಬೇಕು. ಮತ್ತೆ ಅದ್ರೊಳಗೆ ವೆಲ್ ಎಕ್ಸ್ಪರ್ಟ್ ಇರಬೇಕು ಅವರು. ಮತ್ತೆ ಅದ್ರ ಜೊತೆಗೆ ಸಾಧ್ಯವಾದ ಟೆಲಿಗ್ರಾಮ್ ಒಳಗಡೆ ನಿಮ್ಗೆ ಕೆಲವಷ್ಟು ಸಂಸ್ಥೆಗಳು ನಿಮ್ಗೆ ಕ್ವಿಜ್ ಅನ್ನ ಕಂಡಕ್ಟ್ ಮಾಡ್ತಿರ್ತಾವ. ಸೊ ದಯವಿಟ್ಟು ಅದ್ರದ್ದು ಕೂಡ ಯೂಸ್ ಅನ್ನ ಪಡ್ಕೊಳ್ರಿ ಮತ್ತು ಸರ್ಚ್ ಮಾಡೋ ಒಂದು ಕೆಲಸವನ್ನ ಬೆಳೆಸ್ಕೊಡ್ರಿ. ಇದಾದ್ಮೇಲೆ ನೀವು ಮುಂದೆ ಮಾಡಬೇಕಾಗಿರುವಂತ ವಿಷಯಗಳೇನಪ್ಪಾ ಅಂತಂದ್ರೆ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಇದು ಕಡ್ಡಾಯವಾಗಿ ಅರ್ಹತೆ ಇದೆ. ಸೊ ಹಿಂಗಾಗಿ ನೀವು ಈ ಪರೀಕ್ಷೆಯನ್ನ ಪಾಸ್ ಮಾಡ್ಕೊಂಡ್ರೆ ಮಾತ್ರ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬಹುದು. ಇಲ್ಲ ಅಂತಂದ್ರೆ PhD ಅನ್ನ ಪಡಿಬೇಕಾಗ್ತದೆ. ಸೊ ನೆಟ್ ಆರ್ KSET, ಇಲ್ಲ ಅಂತಂದ್ರೆ PhD. ಸೊ ಇದು ಇರ್ಲೇಬೇಕಾಗ್ತದೆ. ನಿಮ್ಗೆ ಒಂದ್ ವೇಳೆ ನಿಮ್ಗೆ KSET ಆರ್ ನೆಟ್ ಕ್ವಾಲಿಫೈ ಆಗಿಲ್ಲ ಅಂತ PhD ಮಾಡ್ಕೋಬೇಕಾಗ್ತದೆ. ಇಲ್ಲ PhD ಇದೇ ನಮ್ದು ಅಂತಂದ್ರೆ ನೆಟ್ KSET ನೀವೇನು ಕ್ವಾಲಿಫೈ ಆಗುವ ಅವಶ್ಯಕತೆ ಇಲ್ಲ. ಬಟ್ ಆದ್ರೂ ಕೂಡ ಆದ್ರೆ ನಿಮ್ಗೊಂದು ಒಂದ್ ರೀತಿ ಒಳಗಡೆ ಹೊರಗಿನ ಸಮಾಜದೊಳಗೆ ಒಂದು ಬೆಲೆನೂ ಕೂಡ ಹೌದು. ಮತ್ತೆ ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮ್ಮ ವಿದ್ಯಾರ್ಥಿಗಳು ಕೂಡ ನೀವು ತಯಾರಿ ಮಾಡ್ಬೇಕಂತಂದ್ರೆ ನೀವು ಈ ಪರೀಕ್ಷೆನ ಪಾಸ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇದೆ. ಇನ್ನ ನೋಟಿಫಿಕೇಶನ್ ಆಗ್ಲಿಕ್ಕೆ ನೀವು ವೇಟ್ ಮಾಡಬೇಡ್ರಿ. ಆಗ್ಲಿ ಆದ್ಮೇಲೆ ಓದ್ತೀನಿ ಅನ್ನುವಂತ ವಿಚಾರನ ಇಟ್ಕೋಬೇಡ್ರಿ. ಯಾಕಂದ್ರೆ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಇದೆ, ನಾನು ಅದನ್ನ ಕೂಡ ದಾಟ್ ಬಂದಿದೆ. ನಿಮ್ಗೂ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀವು ಪದೇ ಪದೇ ನೀವೇನಾದ್ರೂ ಇಲ್ಲಿ ಆಗೋವರೆಗೆ ನಾನು ವೇಟ್ ಮಾಡ್ತೀನಿ, ಆದ್ಮೇಲೆ ಓದ್ತೀನಿ ಅನ್ನುವಂತ ಮನೋಭಾವನೆ ಇಟ್ಕೊಂಡು ದಯವಿಟ್ಟು ಹಾಗಾಗಲ್ಲ. ಸೊ ನಿಮಗೆ ಡೀಟೇಲ್ ಆದಂತಹ ಪೇಪರ್ 2ಗೆ ಇಂಗ್ಲಿಷ್ ಲಿಟರೇಚರ್ಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನ ಕಡ್ಡಾಯವಾಗಿ ಇನ್ನೊಂದು ದಿನ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ. ಅದು ವಿಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಅದ್ರ ಬಗ್ಗೆ ನಿಮ್ಗೆ ಡೌಟೇ ಬೇಡ. ಮತ್ತೆ ಪೇಪರ್ 1 ಬಹಳ ಇಂಪಾರ್ಟೆಂಟ್ ಇದೆ. ಪೇಪರ್ 1ಗೂ ಕೂಡ ನೀವು ಫೋಕಸ್ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಪೇಪರ್ 1 ಒಳಗಡೆ 50 ಕ್ವಶನ್ಸ್ ಇರ್ತಾವ, 100 ಮಾರ್ಕ್ಸ್ ಅದರಿಂದ ಬರೋದ್ರಿಂದ ಅಲ್ಲಿ ಮೋರ್ ದೆನ್ 55 ಅಬೌವ್ ನೀವು ತಗೊಳ್ಬೇಕಾಗ್ತದೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಎವ್ರಿ ಒನ್ ಸ್ಕೋರ್ ಮೋರ್ ಮಾರ್ಕ್ಸ್ ಇನ್ ಪೇಪರ್ 1 ಅಂಡ್ ಆಸ್ ಯೂಶುವಲ್ ಪೇಪರ್ 2 ದಲ್ಲಿ ಇದ್ದೇ ಇರ್ತದೆ. ಬಟ್ ಇನ್ ಮೈ ಕೇಸ್ ನಂದು ಏನಾಗಿತ್ತು ಅಂತಂದ್ರೆ 2024 ಬರ್ದಾಗ ಐ ವಾಸ್ ಜಸ್ಟ್ ಸ್ಕೋರ್ ಮೋರ್ ದೆನ್ 100 ಇನ್ ಪೇಪರ್ 2. And then paper 1 is is like a very very easy for me, and just I crossed 50 marks. So ಏನಾಯ್ತು, ಅದು ಬಹಳ ನನಗೆ ಯೂಸ್ ಆಯ್ತು ಅನ್ಕೊಳ್ತೀನಿ ನಾನು. ಹಿಂಗಾಗಿ ಕೆಲವೊಂದ್ಸಲ ನಿಮ್ಗೆ ಹಾರ್ಡ್ ವರ್ಕ್ ಮತ್ತೆ ಸ್ಮಾರ್ಟ್ ವರ್ಕ್ ಬಹಳ ಕೈ ಹಿಡಿತಾವ. ನೀವು ಹಾರ್ಡ್ ವರ್ಕ್ ಮೇಲೆ ಕಂಪ್ಲೀಟ್ ಆಗಿ ಬಿಲೀವ್ ಮಾಡೋ ಹಾಗಿಲ್ಲ, ಇವನ್ ಲಕ್ ಮೇಲೂ ಕೂಡ ಬಿಲೀವ್ ಮಾಡಂಗಿಲ್ಲ. ಅಂದ್ರೆ ಲಕ್ ಹೆಂಗೆ ನಿಮ್ಗೆ ವರ್ಕ್ ಆಗುತ್ತೆ ಅಂತಂದ್ರೆ, ಈಗ ಒಂದ್ ವೇಳೆ ನಿಮ್ ಕಟ್ ಆಫ್ಗೆ ನೀವು ಬಹಳ ನೇರಿದ್ದೀರಿ ಅಂತಂದಾಗ ಕೆಲವಷ್ಟು ಗ್ರೇಸ್ ಮಾರ್ಕ್ಸ್ ನಿಮ್ಗೆ ಸಿಗ್ತಾವ, ನೀವು ಕಟ್ ಆಫ್ ಕ್ಲಿಯರ್ ಮಾಡ್ತೀರಿ ಅಂತಂದ್ರೆ ಅಫ್ಕೋರ್ಸ್ ನಿಮ್ಗೆ ಅವಾಗ ಏನಾಗುತ್ತೆ, ಅದು ಒಂದು ಲಕ್ 1% 2% ಕೈ ಹಿಡಿಬಹುದು. ಬಟ್ 100% ಬಿಲೀವ್ ಇನ್ ಯುವರ್ ಸೆಲ್ಫ್, ಮತ್ತೆ ಫೋಕಸ್ ಮಾಡಿ ಸ್ಟಡಿ ಮೇಲೆ ಕನ್ಸಿಸ್ಟೆನ್ಸಿಯಾಗಿ ಓದ್ರಿ, ಕನ್ಸಿಸ್ಟೆನ್ಸಿಯಾಗಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ, ಒಂದು ಟೈಮ್ ಟೇಬಲ್ ಅನ್ನು ಫಿಕ್ಸ್ ಮಾಡ್ಕೊಂಡು ಓದುವಂತ ಕೆಲಸ ಮಾಡಿ. ಏನೇ ಆಗ್ಲಿ ನೀವು ಅರ್ಹತಾ ಪರೀಕ್ಷೆನ ಪಾಸ್ ಮಾಡಲೇಬೇಕಾಗ್ತದೆ. ಒಂದು ವೇಳೆ ಪಾಸ್ ಮಾಡಿಲ್ಲ ಅಂತಂದ್ರೆ ನೀವು ಮುಂಬರುವಂತಹ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಲಿ ಮತ್ತು ಸೆಲೆಕ್ಷನ್ ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋ ಭೇಟಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.